ಹಾ ಚೆನ್ನಾಗಿದೆ ಸರ್. ಏನ್ ಸಮಸ್ಯೆ ಇದೆ ಮಾಲೂರ್ಗೆ? ನಮ್ಮ ಮಾಲೂರಿಗೇನು ಸಮಸ್ಯೆ ಹೆಂಗನಾಗ್ಲಿ ಸರ್, ನಮ್ಮ ಚಿಕ್ಕ ತಿರುಪತಿಯಲ್ಲಿ ಇದೊಂದು ಪುಣ್ಯ ಸ್ಥಳ. ಬಂದವರು ಇವ್ರಿಗೆ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಉಳ್ಕೊಳಕ್ ಜಾಗ ಇಲ್ಲ, ಒಂದು ಬಸ್ ಸ್ಟಾಂಡ್ ಇಲ್ಲ, ಯಾಮೃದಜ್ಜಿಗೆ ಒಂದು ಹಾಸ್ಪಿಟ್ಲ್ ಇಲ್ಲ ಇಲ್ಲಿ. ಆ ತರ ಅನನುಕೂಲ ಐತೆ ಚಿಕ್ಕ ತಿರುಪತಿಯಲ್ಲಿ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಚಿಕ್ಕ ತಿರುಪತಿ ಪುಣ್ಯ ಸ್ಥಳ ಅಂತ ಬರ್ತಾರೆ. ಇಲ್ಲಿ ಅಮೃತಜ್ಜಿ ಹತ್ರ ರೀಸಸ್ಗೆ ಹೋಗೋ ಜಾಗ ಇಲ್ಲ. ಆ ತರ ಪರಿಸ್ಥಿತಿ ಇಲ್ಲಿದೆ. ಆದ್ರೂ ಜನ ಹೆಂಗೆ ಎರಡೆರಡು ಸಲ ಗೆಲ್ಲಿಸ್ತಾರಲ್ಲ? ಗೆಲ್ಲಿಸ್ತಾರೆ ಅಂದ್ರೆ ಗೊತ್ತಿದ್ರೆ ಏನೇ ಸಲ ಮಾಡ್ತಾರೆ, ಈ ಸಲ ಮಾಡ್ತಾರೆ ಅಂತ ಗೆಲ್ಲಿಸ್ತಾರೆ. ಒಟ್ಟು ಹಿಂಗಾಗ್ತದೆ ಕೆಲಸ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾಲೂರು ಅಂತ ನೋಡಿದಾಗ ಒಂದ್ ಕಡೆ ನಂಜೇಗೌಡರು, ಇನ್ನೊಂದ್ ಕಡೆ ಮಂಜುನಾಥ್ ಗೌಡ್ರು, ಅವ್ರಿಬ್ರದ್ದು ಕಚ್ಚಾಟ ನಡೀತಾ ಇರುತ್ತೆ. ಅದ್ರ ಮಧ್ಯೆ ಇನ್ನೊಬ್ರು ಹೂಡಿ ವಿಜಯ್ ಕುಮಾರ್, ಅವ್ರ 50,000 ಓಟ್ ತಗೊಂಡ್ರು. ಅವ್ರ ಹೆಂಗೆ? ಅವರೇ ಪರವಾಗಿಲ್ಲ ಸರ್. ಯಾರು? ಹೂಡಿ ವಿಜಯ್ ಕುಮಾರ್ ಅವರೇ. ಅವ್ರು ಅಷ್ಟು ಕೆಲ್ಸಗಳು ಮಾಡಿಸ್ತಾರೆ ಅಂತ ಇಂತ ಪರವಾಗಿಲ್ಲ. ಅವ್ರು ಅವ್ರಿಗೊಂದು ಅವಕಾಶ ಕೊಡ್ಬೇಕನ್ಸ್ತದೆ ಈ ಸಲ. ನೆಕ್ಸ್ಟ್ ಅವ್ರಿಗೆ ಕೊಡ್ಬೇಕಂತ. ಯಾವ ಕಾರಣಕ್ಕೆ ಅಂತ ಸೋತ್ರು ಈಗ ಜನರ ಮಧ್ಯೆ ಬರ್ತಾರ? ಬರ್ತಾರೆ ಸರ್, ಬರ್ತಾರೆ. ಯಾರು? ಹೂಡಿ ವಿಜಯ್ ಕುಮಾರ್ ಈಗಲೂ ಬರ್ತಾವ್ರೆ ಪಾಪ. ಅವರು ಹೋದ್ ಸಾರಿನೂ ಸೋತ್ರು, ಮೊನ್ನೆ ಸಾರಿ ಹತ್ತತ್ರ ಬಂದ್ರು, ಸೋತ್ರು. ಆದ್ರೂ ಬರ್ತಾನೆ ಅವ್ರೆ, ಈಗ್ಲೂ ಬರ್ತಾವ್ರೆ. ಮೊನ್ನೆ ದೀಪಾವಳಿಗೆ ಬಂದ್ರು ಪಾಪ. ಏನೋ ಅವ್ರ ಕೈಯಲ್ಲಿ ಇದ್ದ ಸಹಾಯ ಬಡವ್ರಕ ಬಗ್ಗರ್ಕೆಲ್ಲ ಮಾಡ್ಬಿಟ್ಟು ಹೋದ್ರು. ಅವರು ಸಿಗ್ತಾ ಇರ್ತಾರೆ ಸರ್. ಈಗ ಶಾಸಕರು ಜಾಸ್ತಿ ಬರ್ತಾರ, ಹೂಡಿ ವಿಜಯ್ ಕುಮಾರ್ ಜಾಸ್ತಿ? ಹೇಳ್ಕೊ ಹೆಂಗಂದ್ರೆ ಹೂಡಿ ವಿಜಯ್ ಕುಮಾರೇ ಪರವಾಗಿಲ್ಲ.